ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್ವರಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಮನೆಯಲ್ಲಿ ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಅಷ್ಟರಲ್ಲಿ ಯಜಮಾನರು ಕೂಡ ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ಬಂದು ಆಮೇಲೆ ದೇವರಿಗೆ ಕೈ ಮುಗಿದು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಸೊ ತುಂಬಾ ಲೇಟ್ ಆಗಿತ್ತು. ಸುಮಾರು ಆಲ್ಮೋಸ್ಟ್ 10 ಟು 10:30 ಆಗಿತ್ತು. ಸೊ ಯಜಮಾನರಿಗೆ ಆಫೀಸ್ಗೆ ಲೇಟ್ ಆಗ್ತಾ ಇದ್ದಿದ್ದರಿಂದ ದರ್ಶನ ಮುಗಿಸ್ಕೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ, ನೀನು ಆಮೇಲೆ ಮನೆಗೆ ಬರುವಂತೆ ಪಾಪ ಅಂತ ಜೊತೆಲಿನೇ ಕರ್ಕೊಂಡು ಹೊರಟ್ರು. ಸರಿ ಅಂತ ಹೊರಟ್ವಿ. ಸೊ ಹೋಗಬೇಕಾದ್ರೆ ಗ್ಯಾಸ್ ಕೂಡ ಹಾಕ್ಸ್ಕೊಬೇಕು ಅಂದ್ಬಿಟ್ಟು ಆಟೋ ಅಂಕಲು ಬಂಕಿಗೆ ಅಂತ ಹೋದರು. ಸೊ ಎಷ್ಟೊಂದು ರಶ್ ಇದ್ರು ಅಂದರೆ ತುಂಬಾ ರಶ್ ಇದ್ರು. ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಯಿತು. ಸರಿ ಇನ್ನೇನು ಮಾಡೋದು, ಅವ್ರಿಗೆ ಗ್ಯಾಸ್ ಬೇರೆ ಕಡೆ ಸಿಕ್ಕಿದಾಗ ಅಲ್ಲಿ ಜಾಸ್ತಿ ಚಾರ್ಜಸ್ನ ಮಾಡ್ತಾರಂತೆ. ಸೊ ಹಂಗಾಗಿ ಅವರು ಕೂಡ ಹೇಳ್ತಾ ಇದ್ರು ಅದನ್ನು ನಮ್ಮ ಮನೆಯವ್ರ ಹತ್ರ. ಸೊ ಅಲ್ಲಿ ಬೇರೆ ಕಡೆ ಗ್ಯಾಸ್ನ ಹಾಕ್ಸ್ಕೊಂಡ್ರೆ ಅಲ್ಲಿ ಜಾಸ್ತಿ ಚಾರ್ಜ್ನ ತಗೊತಾರೆ ಸರ್, ಇದು ಗೌರ್ಮೆಂಟ್ ಬಂಕ್ ಅಲ್ವಾ ಹಂಗಾಗಿ ಕಡಿಮೆ ತಗೊತಾರೆ ಅಂತ ಮಾತಾಡ್ತಾ ಇದ್ರು. ಸರಿ ಅಂತ ಅಲ್ಲಿ ಗ್ಯಾಸ್ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ನಾವು ಟೆಂಪಲ್ಗೆ ಹೋದ್ವಿ. ಶುಕ್ರವಾರ ಆಗಿದ್ದರಿಂದ ಬೆಳಿಗ್ಗೆನೆ ಹೋಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇದ್ರು. ತುಂಬ ರಶ್ ಇದ್ದಾರೆ. ಎಷ್ಟೊಂದು ರಶ್ ಇದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ದರ್ಶನ ಮುಗಿಸೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ದರ್ಶನ ಅಂತೂ ಮುಗಿಸ್ಕೊಂಡ್ವಿ. ಸೊ ತುಂಬಾ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಪ್ರತಿಯೊಂದು ಹಣ್ಗಳಿಂದ ಅಲಂಕಾರ ಮಾಡಿದ್ದು ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸ್ತು. ಸೊ ನೀಟಾಗಿ ನನಗೆ ಕ್ಲಿಯರ್ ಪಿಕ್ಚರಾಗಿ ಕಾಣಿಸ್ತಾ ಇತ್ತು ಅಮ್ಮನ ದರ್ಶನ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಬಂದಿದ್ದು ಶಾಕಂಬರಿ ದೇವಸ್ಥಾನಕ್ಕೆ. ಹಾಗೆ ಅಲ್ಲಿ ಕೂಡ ರಶ್ ಇದ್ದರು. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲೂ ಕೂಡ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಸೊ ಎಲ್ಲ 3 ದೇವ್ರುಗಳದ್ದು ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಫೀಲಿಂಗ್ ಬ್ಲೆಸ್ಡ್ ಅಂತ ಅನಿಸ್ತು ನನಗೆ. ಸೊ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇವತ್ತು ರಾಮನವಮಿ ಇದ್ದಿದ್ದರಿಂದ ಮೇ ಬಿ ಅಷ್ಟೊಂದು ರಶ್ ಇದ್ರು ಅಂತ ಅನಿಸುತ್ತೆ. ಆ್ಯಂಡ್ ಶುಕ್ರವಾರ ಆಗಿರೋದ್ರಿಂದ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗ್ತಾರೆ ಅಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ದರ್ಶನ ಅಂತೂ ಮಾಡಲೇಬೇಕು. ಸೊ ದರ್ಶನ ಅಂತೂ ಮುಗಿಸ್ಕೊಂಡು ನೀಟಾಗಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬಿಕಾಸ್ ನಮ್ಮ ಮನೆಯವ್ರಿಗೆ ಆಫೀಸ್ಗೆ ಲೇಟ್ ಆಗ್ತಾಯಿತ್ತು. ಆಲ್ರೆಡಿ 11:30 ಆಗೋಗ್ಬಿಟ್ಟಿತ್ತು. ಸೊ ಆಫೀಸಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಿದ್ದರಿಂದ ಸರಿ ಅಂತ ಅವರು ನನ್ನನ್ನು ಬಸ್ ಹತ್ತಿಸಿ ಅವರು ಆಫೀಸ್ ಕಡೆ ಹೊರಟರು. ಸೊ ನಾನು ಬಸ್ ಹತ್ಕೊಂಡು ನನ್ನ ಮಗಳ ಸ್ಕೂಲ್ ಹತ್ರ ಕೂಡ ಬಂದೆ. ಸೊ ಇವತ್ತು ರಾಮನವಮಿ ಇದ್ದಿದ್ದರಿಂದ ನನ್ನ ಮಗಳ ಸ್ಕೂಲ್ನಲ್ಲಿ ಕೂಡ ಪೂಜೆ ಎಲ್ಲ ಮಾಡಿ ಮಕ್ಕಳಿಗೆ ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆನ ಹಂಚ್ತಾ ಇದ್ರು. ಸೊ ಪೇರೆಂಟ್ಸ್ಗೂ ಕೂಡ ಕೊಡ್ತಾಯಿದ್ರು. ಸೊ ಹಾಗೆ ನನ್ನ ಮಗಳಿಗೆ ಪಾನಕ ಕೂಡ ಕೊಡಿಸ್ಕೊಂಡು ಅವಳನ್ನ ಕರ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಬಂದೆ. ಇವತ್ತು ನಾನು ವಿಯರ್ ಮಾಡಿರೋ ಸ್ಯಾರಿ ತುಂಬಾ ಹಳೆದು, ಆಲ್ಮೋಸ್ಟ್ 14 ಟು 15 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಂಥ ಸೀರೆ. ಒಂದೇ ಒಂದು ಸರಿ ಕೂಡ ವಿಯರ್ ಮಾಡಿರಲಿಲ್ಲ. ಬಟ್ ಇವತ್ತು ಯಾಕೋ ಇದನ್ನೇ ವಿಯರ್ ಮಾಡ್ಕೊಳ್ಳೋಣ ಅಂತ ತುಂಬ ಅನಿಸ್ತಾ ಇತ್ತು, ಹಂಗಾಗಿ ವಿಯರ್ ಮಾಡ್ಕೊಂಡಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ. ಹಾಗೆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಒಂದು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿ ನಾನು ಮತ್ತೆ ಅಡುಗೆನ ಶುರು ಮಾಡಿಕೊಂಡೆ. ಬಿಕಾಸ್ ನಾನು ಬೆಳಗ್ಗೆ ಏನೂ ಟಿಫನ್ನ ಮಾಡಿರಲಿಲ್ಲ, ಹಾಗಾಗಿ ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಸೊ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಕೂಡ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಮನೆಯವರು ಒಬ್ಬಟ್ಟನ್ನ ಮಾಡೋಣ ಅಂತ ಅಂದರು ಒಂದ್ಸರಿ. ಆಮೇಲೆ ನಿಂಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಪ್ಪ ಅಂತ ಹೇಳಿದ್ರು. ಸೊ ಯುಗಾದಿ ಹಬ್ಬದಲ್ಲಿ ಊರಲ್ಲಿ ಒಬ್ಬಟ್ಟನ್ನ ಮಾಡಿರೋದ್ರಿಂದ ಇವತ್ತು ವಡೆನ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿಕೊಂಡೆ. ವಡೆಗೆ ಕಾಳುಗಳನ್ನ ನೆನೆಸಿ ಆಮೇಲೆ ನಾನು ಪಾಯಸ ಮಾಡೋದಕ್ಕೆ ಅಂತ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿವತ್ತು ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ಹೆಸರುಬೇಳೆ ಪಾಯಸನ ಮಾಡ್ತಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಗಸಗಸೆ ಪಾಯಸನ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಗಸಗಸೆ ಮತ್ತು ಅಕ್ಕಿ ಎರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ 3/4% ಮುಗಿದಿತ್ತು. ಸೊ ಹಾಗೆ ನನ್ನ ಮಗಳ ಜೊತೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದರಿಂದ ಒಲೆ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಸೊ ನಾನು ಇವತ್ತು ಗುಲಾಬ್ ಜಾಮೂನ್ ಮತ್ತು ರಸಮ್ ಹಾಗೆ ವೈಟ್ ರೈಸ್ ಮತ್ತು ಗಸಗಸೆ ಪಾಯಸ ಆ್ಯಂಡ್ ಗೀ ರೈಸ್ ಕೂಡ ಮಾಡಿದ್ದೆ. ಗೀ ರೈಸ್ಗೆ ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ. ಸೊ ರಸಮ್ಗೆ ವೈಟ್ ರೈಸ್ ಕೂಡ ಮಾಡಿದ್ದೀನಿ. ಹಾಗೆ ಗೀ ರೈಸ್ ತುಂಬಾ ಚೆನ್ನಾಗಾಗಿತ್ತು. ಸೊ ಇಷ್ಟು ದಿನ ಆಗಿದ್ದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಾಗಿತ್ತು. ಹಾಗೆ ವಡೆನ ಕರಿಯೋದಕ್ಕೆ ಎಣ್ಣೆನ ಕಾಯೋದಕ್ಕಿಟ್ಟು ಹಿಟ್ಟು ಕೂಡ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸರಿ ವಡೆನ ಹಾಕಿ ಹಾಗೆ ಇನ್ನೊಂದೊಬ್ಬನ ಬೇಯೋದಕ್ಕೆ ಅಂತ ಹಾಕಿದ್ದೆ. ಅಷ್ಟರಲ್ಲಿ ಅಣ್ಣ, ಅತ್ತಿಗೆ ಆ್ಯಂಡ್ ನಮ್ಮ ರಿಲೇಟಿವ್ ಅಕ್ಕ ಕೂಡ ಹಾಗೆ ಅವ್ರ ಮಗ ಇಷ್ಟು ಜನ ಕೂಡ ಮನೆಗೆ ಬಂದು ಕೇಕ್ನ ತೊಗೊಂಡು ಬಂದಿದ್ದರು. ಸೊ ನಾನು ಊಟಕ್ಕೆ ಅವ್ರನ್ನ ಬನ್ನಿ ಅಂತ ಅಂದಿದ್ದೆ, ಊಟ ಮಾಡ್ಕೊಂಡು ಹೋಗಲಿ ಅಂತ. ಬಟ್ ಅವರು ಕೇಕ್ನ ತೊಗೊಂಬಂದು ಸರ್ಪ್ರೈಸಾಗಿ
ಸೆಲೆಬ್ರೇಟ್ ಮಾಡಿಸಿದ್ದು ಖುಷಿ ಆಯಿತು. ಆ್ಯಕ್ಚುಲಿ ನಾವು ಸೆಲೆಬ್ರೇಟ್ ಅಂತೆಲ್ಲ ಏನೂ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಸ್ವೀಟ್ ಅಡುಗೆ ಮಾಡಿ ಊಟ ಮಾಡಿ ಮುಗಿಸ್ಕೊತಾ ಇದ್ವಿ. ಸೊ ಈ ವರ್ಷ ಸ್ಪೆಷಲ್ ಅಂತ ಅನ್ನಿಸ್ತು. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಐ ಹೋಪ್ ನಿಮಗೆ ನನಗೆ ಈ ದಿನ ತುಂಬಾ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.